ಆಹಾ, ತಿಳಿ ಸಾರಿಗೂ ತರಕಾರಿ ಹಾಕ್ಬೋದು ಅನ್ನೋದನ್ನ ಗೊತ್ತಾಗಿದ್ದು ಇವತ್ತೇ ನೋಡು. ಹೌದು, ಇದಕ್ಕೇನು ಹೆಸರು ಅದಕ್ಕೆ? ಅಯ್ಯೋ, ಇದು ತಿಳಿ ಸಾರಲ್ಲ, ಗಟ್ಟಿ ಹುಳಿ ಮಾಡಿದೀನಿ, ಸಾಂಬಾರ್. ಇದು ಸಾಂಬಾರಾ? ಲೇ, ಚೆನ್ನಾಗಿದೆ ಕಣ ರವಿ. ಯಾಕೋ ಮುಖನ ಗಟ್ಟಿ ಹಾಕೊಳ್ಳೋದು? ಅವನ್ಗೆ ಇನ್ನೂ ಇದ್ರ ರುಚಿ ಗೊತ್ತಾಗಿಲ್ಲ ಕಣೋ, ಅದಕ್ಕೆ ಹಂಗ ಆಡ್ತಿದ್ದಾನಲ್ವೇನೋ. ಈ ನವಿ ಅತ್ತೆ ಒಂಚೂರು ಸಾಂಬಾರ್ ಹಾಕ್ತೀನಿ. ಬೇಡಮ್ಮ, ತಿಳಿ ಸಾರ್ ಇಲ್ವಾ? ಅಯ್ಯೋ ಅತ್ತೆ, ಸಾಂಬಾರ್ ಮಾಡೋಕೆ ತುಂಬಾ ಟೈಮ್ ತಗೋತು. ಇನ್ ತಿಳಿ ಸಾರ್ ಎಲ್ಲಿ ಮಾಡ್ಲಿ ನಾನು? ಪಲ್ಯ ಆಗಿಲ್ಲ. ಸಂಡ್ಗೆ ಮಾಡಿಲ್ಲ. ಹೋಗ್ಲಿ ಬಿಡಮ್ಮ, ಪರವಾಗಿಲ್ಲ. ರೀ, ಅಯ್ಯೋ ಸಾರು ಅಮೃತ ಅಮೃತ ಇದ್ದ ಹಾಗಿದೆ. ಬನ್ನಿ ನೀವು ಒಂದ್ ಸ್ವಲ್ಪ ಊಟ ಮಾಡಿ. ಮನೆ ಮಗಳು ಬಂದಿಲ್ಲ ಅಂತ ನಾವಿಲ್ಲಿ ಗೋಳಾಡ್ತಾ ಇದ್ರೆ ಏನ್ರೇ ನಿಮ್ದು ಅವಾಂತರ? ನಿಮ್ಗೆ ಯಾರಿಗೂ ಏನು ಅನ್ನಿಸ್ತಾನೆ ಇಲ್ವಾ? ಇವತ್ತೇನು ಅನ್ಸೋದಿದೆ, ಇವ್ರ ಮದ್ವೆ ಆಗ್ದೇನೆ ನನಗೆ ಗೊತ್ತಿತ್ತು ಅವಳು ಇವನನ್ನ ಬಿಟ್ಟು ಓಡೋಗ್ತಾಳೆ ಅಂತ. ಸದ್ಯ ಆನಿವರ್ಸರಿ ಮುಗಿಸ್ಕೊಂಡು ಹೋಗ್ತಿದ್ದಾಳೆ. ಬುದ್ಧಿವಂತೆ ಅವಳು. ಅವಳು ಬದುಕಿನ ಬಗ್ಗೆ ಅವಳು ಗೊತ್ತಾಗಿದೆ ಅಪ್ಪ. ಎರಡು ಲೈನ್ ಕತೆ ಹೇಳಲೇನೆ ನಿನಗೆ? ಹೇಳಿ ಹೇಳಿ ಹೇಳಿ. ಊಟ ಮಾಡ್ಬೇಕಾದ್ರೆ ಕತೆ ಕೇಳಿಸ್ಕೊಂಡ್ರೆ ಚೆನ್ನಾಗಿರುತ್ತಲ್ವೇನೋ ರವಿ? ಈ ದೇವಸ್ಥಾನಗಳ ಹತ್ರ ಎಷ್ಟೋ ಜನ ಚಪ್ಪಲಿ ಕಳೆದೋಯ್ತು ಅಂತ ಗೋಳಾಡ್ತಾರೆ ಗೊತ್ತಾ? ಗೊತ್ತು ಚೆನ್ನಾಗಿ ಗೊತ್ತಪ್ಪ. ಹಾಗೆ ಕಳೆದೋಗಿರೋ ಒಂದು ಜೋಡಿ ಚಪ್ಪಲಿನ ದೇವರೇ ಕದ್ದು ಬಿಟ್ಟಿದ್ದಂತೆ. ಅಪ್ಪ, ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದಕ್ಕೆ ಅಂತ ಹಳೇ ಕೆರ, ಕಿತ್ತೋಗಿರೋ ಕೆರ ಅಂತ ತಗೊಂಡು ಶಾಂತಿ ನಾಲ್ಗೆ ಮಾಡಿ ಸೃಷ್ಟಿ ಮಾಡಿದ. ರೀ, ನಾಯಿ ಕುನಿ ನೀನು, ಅನಿಷ್ಟ ಕೊಡೆ ನೀನು. ನಿನಗೆ ಹಸುವಾಗಿದೆ ತಾನೆ? ಮುಕ್ಕು ಮುಕ್ಕು. ಸೂರ್ಯ, ಫೋನ್ ಸಿಗ್ತೇನಾ? ಇಲ್ಲಪ್ಪ. ಬಾಯಿಗೆ ಬಂದಾಗ ಅಂದಲ್ಲ, ಆವಾಗ ಇರ್ಬೇಕಿತ್ತು ಇವನಿಗೆ ತಿಳುವಳಿಕೆ. ಬೈದ್ನ? ಏನು ಬೈದೆ? ಇಲ್ಲಪ್ಪ, ನಾನು ಬೈದಿಲ್ಲಪ್ಪ ಅವಳಿಗೆ. ಆ ಪೆಂಗಿನ ಚುಡಾಯಿಸಿದೆ. ಅದಕ್ಕೆ ಅವಳು ನನ್ನ ಗಂಡ ನನ್ನನ್ನು ಅಂತ ಇದ್ದಾನೆ ಅಂತ ಕೋಪ ಮಾಡಿಕೊಂಡು ಹೊರಟೋಗಿದ್ದಾಳೆ. ಏನು ಅನ್ಬಾರ್ದು ಜಿಯೋ, ಏನು ಅನ್ಬಾರ್ದು ಅಂತೀರ ನನ್ನ ಮಗಳಿಗೆ? ಅದು ನನ್ನ ಫ್ರೆಂಡ್ ಇವತ್ತು ಅವ್ರಣ್ಣನ ಮದುವೆ ಕಾರ್ಡ್ ಕೊಡೋಕ್ಕೆ ಅಂತ ಮನೆಗೆ ಬಂದಿದ್ದ. ಆಗ ನಿಮ್ಮ ಮದುವೆ ನನ್ನ ಕರೀಲಿಲ್ವಲ್ಲ? ಲೇ, ನನ್ನ ಮದುವೆಗೆ ಕರೆದಿರಲಿಲ್ಲ ಕಣ. ಒಬ್ಬ ಸಾಧಕ ಸಾಧನೆ ಮಾಡಿ ನನ್ನನ್ನು ಗಂಟಾಕ್ಸ್ಬಿಟ್ಟ. ಈ ಅಣ್ಣನ್ ನೋಡಿರೋ ಹುಡುಗಿನ ಅಣ್ಣ ಓಡೋಗ್ಬಿಟ್ರೆ ತಮ್ಮಂಗೆ ಗಂಟಾಕ್ಬಿಡ್ತಾರೆ. ನಾವು ಕಟ್ಕೊಂಡು ಅನುಭವಿಸ್ಬೇಕು. ಮಾತು ಬಲ್ಲ ಆತನಿಗೆ ಮಾತೊಂದು ಮಾಣಿಕ್ಯವು, ಮಾತು ತಾನರಿಯದ ಅಧಮಗೆ ಮಾಣಿಕ್ಯವು ತೂತು ಬಿಂಟಂತೆ ಸರ್ವಜ್ಞ ಅಂತಾರೆ ಸರ್ವಜ್ಞ ಮಹಾಕವಿಗಳು. ಕೋಪ, ನಿನ್ನ ರೋಗ ಎಲ್ಲವುದು ನಿನ್ನನ್ನೇ ನುಂಗಿ ನೀರು ಕುಡಿತಾ ಇದೆಯಲ್ಲೋ. ನಿನ್ನ ಜೀವನ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಕೋತಾ ಇದೆಯಲ್ಲೋ. ಸರ್, ಮಧ್ಯಾಹ್ನದಿಂದ ಹುಡುಕ್ತಿದ್ದೀನಿ ಸರ್. ನಮ್ಮಕ್ಕ ಎಲ್ಲೂ ಕಾಣ್ತಿಲ್ಲ. ದಯವಿಟ್ಟು ಸರ್, ಹೇಗಾದರೂ ಮಾಡಿ ಅಕ್ಕನ ಹುಡುಕೊಡಿ ಸರ್. ರೀ, ಮಿಸ್ಸಿಂಗ್ ಕಂಪ್ಲೇಂಟ್ ತಗೋಬೇಕು ಅಂದರೆ ಮಿನಿಮಮ್ 24 hours ಆಗಿರಬೇಕು, ಅವರು ಕಾಣದೇ ಇರೋಗಾಗಿ. ಸರ್, ನಮ್ಮ ಭಾವ ದೊಡ್ಡ ಕೋಪಿಷ್ಟ ಸರ್. ಸಿಕ್ಕಾಪಟ್ಟೆ ಕುಡುಕ್ ನನ್ನ ಮಗ ಸರ್. ಬೆಳಿಗ್ಗೆ ನಮ್ಮ ತಾಯಿಗೆ ಫೋನ್ ಮಾಡಿ ಮಾತಾಡಬೇಕಾದ್ರೆ ಅವ್ರ ವಾಯ್ಸ್ ಒಂಥರ ಇತ್ತು ಅಂತ ಹೇಳಿದ್ರು ಸರ್. ಪಕ್ಕ ನಮ್ಮ ಭಾವನೆ ಏನೋ ಮಾಡಿರ್ತಾರೆ ಸರ್. ಪ್ಲೀಸ್ ನಮ್ಮ ಅಕ್ಕನ ಹುಡುಕೊಡಿ ಸರ್. ಸರ್, ನಮಸ್ಕಾರ ಸರ್. ಸರ್, ಮಧ್ಯಾಹ್ನದಿಂದ ನನ್ನ ವೈಫು ಕಾಣಿಸ್ತಲ್ಲ ಸರ್. ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು, ತಗೋತೀರಾ ಸರ್? ಏನೇನು ಹೆಸರು? ಸರ್, ನನ್ನ ಹೆಸರು ಸೂರ್ಯ ಅಂತ, ನನ್ನ ವೈಫು ಮೀನಾ ಅಂತ ಸರ್. ಸೂರ್ಯ, ಅಲ್ಲಿ ನೋಡು ಮಂಜ. ಇದೊಂಥರ ವಿಚಿತ್ರ ಸರ್. ತಾವೇ ಏನೇನೋ ಮಾಡಿ ಆಮೇಲೆ ತಮಗೇನೂ ಗೊತ್ತಿಲ್ಲ ಅಂತ ಅಜೀಬ್ ಆಟಗಳನ್ನ ಆಡೋದು. ಅಂತ ಅಜೀಬ್ ಆಟಗಳಲ್ಲಿ ನೀನೇ ಓಪನಿಂಗ್ ಬ್ಯಾಟ್ಸ್ಮನ್ನು. ಮೊದಲೇ ನನಗೆ ತಲೆ ಕೆಟ್ಟೋಗಿದೆ. ಸುಮ್ಮನೆ ನನ್ನ ಕೈಲಿ ಒದೆ ತಿನ್ಬೇಡ ಹೇಳ್ತಾ ಇದ್ದೀನಿ ಮಂಜ. ನೋಡ್ದ ಸರ್, ದೇವರು ಬಾಯಿ ಕೊಟ್ಟಿದ್ರು ಈ ವಯ್ಯ ಕೈಯಲ್ಲೇ ಮಾತಾಡೋದು. ಬೇಡ ಮಂಜ್ಗೆ, ಈ ಸರಿ ಕೈಯಲ್ಲ ತಲೆನೇ ಹೊಟ್ಟೋಗ್ಬಿಡುತ್ತೆ. ಏಯ್, ಇಲ್ಸರೆ ಸಾಕು. ಇದನ್ನೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ, ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಸರ್, ಇವರೇ ನಮ್ಮ ಅಕ್ಕನ ಕಂಡ. ಓಹೋ, ಇವನೇನಾ? ಇವನೇ ಸರ್ ನನ್ನ ಹೆಂಡತಿ ತಮ್ಮ. ಎರಡೂ ಒಂದೇ ರೀ. ನಿಮ್ಮ ಹೆಂಡತಿಯಲ್ಲಿ ಮಧ್ಯಾಹ್ನ ಮನೆ ಬಿಟ್ಟು ಆಚೆ ಹೋದವಳು ಇನ್ನೂ ಕಾಣಿಸ್ತಲ್ಲ ಸರ್.
ಇನ್ನೂ ಮನೆಗೆ ಬಂದಿಲ್ಲ ಅವಳು. ಸರ್ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಕೇಳಿ ವಿಚಾರಿಸ್ಬಿಟ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ ಸರ್. ನೀನೇ ನಿನ್ನ ಹೆಂಡ್ತಿನ ಏನೋ ಮಾಡಿದ್ಯಾ ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಮಂಜು, ಏನೋ ಮಂಜು ಇದು? ಇವ್ರು ನಿಮ್ಮ ಭಾವ ಕಣೋ, ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯೇನೋ? ಸರ್ ಪಕ್ಕಾ ಸರ್, ಇವರೇ ಏನೋ ಮಾಡಿದ್ದಾರೆ. ಇವ್ರ ಮೇಲೆ ಕೋಪ ಮಾಡ್ಕೊಂಡೆ ನಮ್ಮ ಅಕ್ಕ ಮನೆ ಬಿಟ್ಟು ಹೋಗಿರ್ಬೇಕು. ಅಯ್ಯನೇ ನಾಳೆ ಎತ್ತನೆ ಆಗತ್ತೋ ಇಟ್ಟ ಅಂದ್ರೆ ನಾನು ನೋಡಿ ಸರ್, ಮುಂದೆ ಹೇಗೆ ಹೊಡೆಯಕ್ಕೆ ಬರ್ತಿದ್ದಾರೆ. ನಮ್ಮ ಅಕ್ಕನ ಮೇಲೂ ಹೀಗೆ ಆಡಿರ್ಬೇಕು ಸರ್. ಅದಕ್ಕೆ ಅವಳು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಸರ್ ಕೇಳಿ ಸರ್, ಅವಳನ್ನ ಬೆಳಿಗ್ಗೆ ಬೈದ್ರೆ ಇಲ್ವಾ ಅಂತ ನೀವೇ ಕೇಳಿ ಸರ್. ಈ ವಿಷಯ ಪೂರ್ತಿ ಗೊತ್ತಿಲ್ಲ, ಏನೇನೋ ಮಾತಾಡಬೇಡ ಹೇಳ್ತಾ ಇದ್ದೀನಿ. ಏನ್ರಿ, ನಿಮಗೂ ನಿಮ್ಮ ಹೆಂಡ್ತಿಗೂ ಏನಾದರೂ ಗಲಾಟಿನಾ? ಸರ್, ಯಾ ಗಂಡ ಹೆಂಡ್ತಿ ಜಗಳ ಆಡಲ್ಲ, ನೀವೇ ಹೇಳಿ ಸರ್. ಇವ್ರ ಜಗಳನೂ ಹಾಗೆ ಸರ್. ಸಿಸ್ಟರು ಕೋಪ ಮಾಡ್ಕೊಂಡು ಎಲ್ಲರೂ ಹೋಗಿರ್ಬೇಕು ಅನ್ನೋ ಡೌಟ್ ಅಷ್ಟೇ ಸರ್. ಸರ್ ಇವ್ರ ಮಾತನ್ನ ಮಾತ್ರ ನಂಬೇಡಿ ಸರ್. ಮೊದಲು ಇವ್ರನ್ನ ಒದ್ದು ಒಳಗಾಕಿ ಸರ್. ನಮ್ಮ ಅಕ್ಕನ ಏನು ಮಾಡಿದ್ರು ಅಂತ ವಿಚಾರಿಸಿ ಸರ್, ಬಾಯಿ ಬಿಡ್ತಾರೆ. ಲೋ ಮಂಜಾ, ಇವ್ರು ನಿಮ್ಮ ಭಾವ ಕಣೋ. ನನಗೆ ನಮ್ಮ ಅಕ್ಕನೇ ಮುಖ್ಯ. ಸರ್ ಇವನಿಗೆ ಇವ್ರ ಅಕ್ಕನ ಮೇಲೆ ಯಾವ ಪ್ರೀತಿನೂ ಇಲ್ಲ ಸರ್. ನನ್ನ ಮೇಲಿರೋ ಕೋಪಕ್ಕೆ ಇಲ್ಲಿ ಬಂದು ಹಿಂಗೆಲ್ಲ ಮಾಡ್ತಾ ಇರೋದು ಅಷ್ಟೇ. ಇವನ್ ಬಗ್ಗೆ ಬಿಡಿ ಸರ್. ಸರ್ ಹಿಂಗಾದ್ರೂ ಮಾಡಿ ನನ್ನ ಹೆಂಡ್ತಿನ ಉಳ್ಕೊಟ್ಬಿಡಿ ಸರ್ ಪ್ಲೀಸ್. ನೋಡಪ್ಪ, ಅವರು ಇಲ್ಲಿಗೆ ಹೆಂಡ್ತಿ ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋದು. ನಾರ್ಮಲ್ ಆಗಿ ಇದು ಗಂಡ ಹೆಂಡ್ತಿ ಮಧ್ಯೆ ನಡೆಯೋ ಜಗಳ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರಿದ್ರಿ ಫೋನು? ಓಹೋ ಅಲ್ವೇ, ಆನೆ ಕಿವಿಗಳೆಲ್ಲ ನಿಂದು. ಅಷ್ಟು ನಿದ್ದಿದ್ದಾಗ ಮೆತ್ತಿಗೆ ಮಾತಾಡಿದ್ರು ಎಲ್ಲ ಕೇಳಿಸ್ಬಿಡ್ತಾ ನಿನ್ ಕಿವಿಗೆ. ಅಲ್ವೇ ಅದೆಲ್ಲೋ ಇದ್ದೋಳು, ಅದು ಹೆಂಗೆ ಕೇಳಿಸ್ಕೊಂಡು ನೀನು? ನಾನು ಅಲ್ಲೆಲ್ಲೋ ಎಲ್ಲಿದ್ದೆ ರೀ? ಇಲ್ಲೇ ಇದ್ನಲ್ಲ. ಇಲ್ಲಿದ್ಯಾ? ಎಲ್ಲಿ? ಇಲ್ಲೇ. ಅದೇ ಎಲ್ಲಿ? ಇಲ್ಲಿ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಈ ಜಾಗ ನಿಂದು ಅಂದಮೇಲೆ ಯಾಕೆ ಆ ಜಾಗಕ್ಕೆ ನೋವು ಮಾಡಿ ಹೋಗಿದ್ದು? ತಲೆ ಕೆಟ್ಟರೆ ನಿವಾನ್ಸಕ್ಕೆ ಸೇರಿಸಿ ಬೇಕಾದ ಚಿಕಿತ್ಸೆ ಕೊಡ್ಬೋದು ಕಣೆ. ಆದರೆ ಹೃದಯನೇ ಕೆಟ್ಟೋಗ್ಬಿಟ್ರೆ 25 ವರ್ಷದಿಂದ ನಾನು ಇದೇ ಮನೇಲಿದ್ದೀನಿ. ಒಂಟಿಯಾಗಿ ತಿಂದಿದ್ದೀನಿ, ಒಂಟಿಯಾಗಿ ಕುಡ್ದಿದ್ದೀನಿ, ಒಂಟಿಯಾಗಿ ಸಿಕ್ಕಿದ ಜಾಗದಲ್ಲೆಲ್ಲ ಬಿದ್ದು ಹೊರಲಾಡ್ಬಿಟ್ಟಿದ್ದೀನಿ. ಅವಾಗಿಂದ ಇದೇ ಮರ, ಇದೇ ಗಿಡ, ಹುಲ್ಲು, ಕಡ್ಡಿ, ಕಸರು, ಅವಾಗಿಂದ ಎಲ್ಲ ಇತ್ತು, ಇವಾಗಲೂ ಇದೆ. ಆದರೆ ಒಂಟಿತನ ಮಾತ್ರ ಯಾವತ್ತೂ ನಾನು ಇಷ್ಟೊಂದು ಕಾಡಿರಲಿಲ್ಲ ಕಣೆ. ನೀನು ಕಾಡಿಸ್ತಾ ಇಲ್ಲ ಅನ್ನೋ ಪ್ರತಿ ಕ್ಷಣನೂ ನನ್ನ ಹೃದಯ ಕಂಡುಕೊಂಡಿರೋ ನರಗಳು ಈ ಕರೆಂಟ್ ವೈರ್ ಥರ ಶಾಕ್ ಕೊಡೋಕ್ಕೆ ಶುರು ಮಾಡಿಬಿಡ್ತು ಕಣೆ. ಮಗಂದು ನೋವಾಗ್ತಾ ಇದೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಒಬ್ಬೊಬ್ಬರು ನಾನು ಮಾತಾಡ್ತಾರೆ, ಆ ಬಡ್ಡಿ ಮಾದೇಶ ಊರಿಗೆ ಬಂದ್ಬಿಟ್ಟಿದ್ದಾನೆ ಅಂತ. ಲೇ, ನೀನು ಊರಲ್ಲಿ ಇರ್ಬರೋರ ಮೇಲೆಲ್ಲ ಕೈ ಮಾಡ್ಕೊಂಡು ಬರ್ತಾ ಇರ್ತೀಯಾ? ಅದೇ ಕೋಪದಲ್ಲಿ ಯಾವಳೋ ಏನೋ ನಿನ್ನ ಹೆಂಡತಿಗೆ ಏನೇನೇನೋ ಮಾತಾಡ್ತಾರೆ. ಎಲ್ಲ ಕೇಳಿ ಮೈಯೆಲ್ಲ ಉರಿತಾಯ್ತು ನನಗೆ. ತಾಯಿಯಿಂದಲೂ ಮಗು ಓಡಾಡ್ಬಿಟ್ಟೆ ಕಡೆ. ಕೆಟ್ಟ ಮನಸ್ಸುಗಳಿರೋ ಸಂತೆಯಲ್ಲೋ, ಕ್ರೂರ ಮೃಗಗಳಿರೋ ಕಾಡಲ್ಲೋ ಒಂಟಿ ಆಗ್ಬಿಟ್ಟೆ ಅನ್ನೋ ಭಯ ಕಡೆ. ಅಯ್ಯೋ, ಅಮ್ಮಂತರ ಪ್ರೀತಿ ಮಾಡೋ ಹೆಣ್ಣನ್ನ ಯಾರೋ ಹೊತ್ಕೊಂಡು ಹೊರಟೋದ್ರು, ಯಾವ ಪ್ರಾಣಿ ಕಿತ್ಕೊಂಡು ತಿಂತ ಇದೀವಿ ಅನ್ನೋದನ್ನ ನೆನೆಸ್ಕೊಂಡ್ರೆ ಇಷ್ಟೇಷ್ಟು ಉದ್ದ ಇರೋ ಹೃದಯಕ್ಕೆ ಒಳ್ಳೆ ಈಟಿ ಹಾಕೊಂಡು ಕಿಚ್ದಂಗೆ ಆಗ್ತಾ ಇತ್ತು ಕಣೆ. ರೇ, ನಾನು ಈ ಡೈಲಿ ನ್ಯೂಸ್ ಬರ್ತಾರಲ್ಲ ಕಣೆ, ವೀಕ್ಲಿ ಮ್ಯಾಗ್ಝಿನ್ ಇದ್ದಂಗೆ, ಒಳ್ಳೇದಕ್ಕಂತ ಕೆಟ್ಟ ಸಮಾಚಾರಗಳನ್ನೇ ಹೊತ್ಕೊಂಡು ಬಂದಿರೋನು. ನನ್ನನ್ನು ಯಾರು ಓದಲ್ಲ, ಯಾರು ನೋಡೋದು ಇಲ್ಲ, ನಿಜಾನೇ. ಆದರೆ ಈ ಮ್ಯಾಗ್ಝಿನ್ಗೆ ಓನರ್ ಕಣೆ ನೀನೇ ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ನನಗಿನ್ನು ಯಾರೇ ಗೊತ್ತಿಲ್ಲ. ಮಗಂದು ನೀನು ಬಂದಿದ ತಕ್ಷಣ ತೆಗೋಣ ಹಂಗೆ ವಾಂಚ್ಬಿಡ್ಬೇಕು ಅಂತ ಕೈಗಳನ್ನ ಮುಷ್ಟಿ ಮಾಡಿ ಕಾಯಿಸ್ಕೊಂಡು ನಿಂತಿದ್ದೆ. ಇಷ್ಟೊತ್ತು ನಾನಿಲ್ಲ ಅಂತ ಗೋಳಾಡಿ
ಈಗ ಕೈ ಕಾಯಿಸ್ಕೊಂಡಿದ್ದೆ ವಾಚ್ ಬೀಸಾಕ್ತೇನೆ ಅನ್ನೋದೆಲ್ಲ ಸರಿನಾ? ಮತ್ತೆ ಇನ್ನೇನೆ ಲೈ ಪತಿಗೆ ತಕ್ಕ ಸತಿ ಕಡೆ ನೀನು. ಗಜನಿ ತರ ಇರೋ ಗಂಡನ ಲೈಫ್ ನೀನ್ ಲೇಡಿ ಗಜನಿ ಕಡೆ ನೀನು. ಲೈ ನೀನಿಲ್ಲ ಅಂದ್ರೆ ನಾನಿಲ್ಲ ಕಣೆ. ನಾನು ಬದುಕೋದಕ್ಕೆ ಇರೋ ಒಂದೇ ಒಂದು ಕಾರಣನೇ ನೀನು ಕಣೆ. ನಿನ್ನ ಮನಸ್ಸನ್ನ ನಾನು ನೋಯಿಸಿದ್ರೆ ಅದಕ್ಕೆ ಸಾರಿ. ನಿನ್ನ ಕಣ್ಣಲ್ಲಿ ನೀರು ಬರೆಸಿದ್ರೆ ಅದಕ್ಕೂ ಸಾರಿ. ನಿನ್ನ ಮುಖದಲ್ಲಿ ನಗು ತುಂಬಿದ್ರೆ ಥ್ಯಾಂಕ್ಸ್. ಅದು ನನಗೆ ಅಟ್ಲೀಸ್ಟ್ ಆ ಕ್ಷಣಕ್ಕಾದರೂ ನಿನ್ನ ನಗ್ದಿಯಲ್ಲ, ಅದಕ್ಕೆ ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಬರೆದಿರೋ ಹಾಗೆ ನಾನು ನೋಡ್ಕೋತೆ. ಲವ್ ಯು ಕಣೆ ಅಂತೆ. ನನ್ ಕಣ್ಣಲ್ಲಿ ನೀರ್ ಬಂದ್ರು ಅದು ನನ್ ಗಂಡನಿಂದ ಬಂತಲ್ಲ ಅನ್ನೋ ಸಂತೋಷ ಇರುತ್ತೆ ಹೊರತು ಕೋಪ ಇರಲ್ಲ, ದುಃಖ ಇರಲ್ಲ ರೀ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ. ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ. ಬರೀ ಇಷ್ಟೇ ಅಲ್ಲ ಕಣೆ, ಇನ್ನೂ ಇದೆ ಸರ್ಪ್ರೈಸು. ಎಲ್ಲಿ ಆಕಡೆ ತಿರುಗು ಬೈಲಿ, ಆ ಕಡೆ ನೋಡು. ನೀನ್ ಕಾಲ್ ಕೊಡಿಲಿ. ಯಾಕ್ರಿ? ನಿನ್ ಕಾಲ್ ಕೊಡಿಲ್ಲ ಹೇಳ್ತೀನಿ. ಈ ಹಸುಗೆ ಗಂಟೆ ಕಟ್ಟೋದು ಯಾಕೆ ಗೊತ್ತಾ? ಅದು ಎಲ್ಲೇ ಕಣ್ಮರೆಯಾಗಿ ಹೆಜ್ಜೆ ಆಗ್ತಾ ಇದ್ರು ಆ ಗಂಟೆ ಶಬ್ದ ಓನರ್ ಗೊತ್ತಾಗಿ ಅದನ್ನು ಕಂಡುಹಿಡೀಲಿ ಅಂತ. ಮಕ್ಕಳಿಗೆ ಕಾಲಕ್ಕೆ ಗೆಜ್ಜೆ ಕಟ್ಟೋದು ಇದೇ ಕಾರಣಕ್ಕೆ ಅಂತ ನನ್ನ ಲಕ್ಕಿ ಹೇಳ್ತಾ ಇದ್ರು. ಈಗ ನಿನಗೂ ಹಾಗೆ ಗೆಜ್ಜೆ ಆಗ್ತಾ ಇದೀನಿ. ನಾನು ತಪ್ಪಿಸ್ಕೊಂತೀನಿ ಅಂತನಾ? ತಪ್ಪಿಸ್ಕೋಬಾರ್ದು ಅಂತ. ಯಾರಾದರೂ ಬಂದು ನೀನೇನು ಕಳ್ಕೊಂಡಿದ್ಯಾ ಸೂರ್ಯ ಅಂತ ನಾನು ಕೇಳಿದ್ರೆ 2.5 ಪೇಜ್ ಲಿಸ್ಟ್ ಕೊಡ್ತೀನಿ ಕಣೆ. ಏನು ಪಡ್ಕೊಂಡಿದ್ಯಾ ಅಂತ ಕೇಳಿದ್ರೆ ನನ್ನ ಹತ್ರ ಇರೋ ಉತ್ತರ ಈ 2 ಕಾಲುಗಳು ಮಾತ್ರ. ಅನುರಾಗವ ಕಲಿಸಲು ನೀ ಬಂದೆಯ ಹೇಳು, ಜನು ಜನುಮದ ನಂಟಿಗೆ ನೀ ಕಂಡೆಯ ಹೇಳು. ಮಗನೇ, ಸಿಸ್ಟರ್ ಮನೆಗೆ ಬಂದ್ಮೇಲೆ ಏನು ಬೆರಿಗೆದ್ರು ಬಿಟ್ಟಿದ್ಯಾ ನೀನು? ಅಂತೂ ಸೂರ್ಯ ಚಂದ್ರ ಇಬ್ರು ಹತ್ರ ಆದ್ರು, ಇನ್ನ ನಕ್ಷತ್ರಗಳು ಬರೋದು ಮಾತ್ರ ಬಾಕಿ. ಸುಮ್ಮನೆ ನೇ ಕಳ್ಳ, ಯಾವಾಗಲ ಪ್ಲಾನಿಂಗು? ಏನು ಪ್ಲಾನಿಂಗು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ದುಡ್ಡು ಗೀಟ್ ಮಾಡ್ಕೊಡೋಣ ಅಂದರೆ ನೀನು ಒಳ್ಳೆ ದುಡ್ಡು ಮಾಡೋದ್ರ ಜೊತೆಗೆ ಮಕ್ಳು ಮಾಡ್ಕೋಬೇಕು ಕಣೋ. ಪುಟ್ಟ ಮಕ್ಕಳು ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತಾನೆ ಕರಿಬೇಕು, ಅಜ್ಜಿ ತಾತ ಅಂತ ಕರಿಬಾರ್ದು. ಈಗ ಸುಮ್ಮನೆ ಅಂದ್ರೆ ಸರಿ, ಇವಾಗ ನಾನೇನು ಆಮೇಲೆ ಹೊಡೆದ ಏಯ್ ಅವ್ರಿಗೆ ಏನಾಯ್ತು ನೋಡು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗು, ನಾನು ನಡೀತೀನಿ. ಅವ್ನ ಬಿಡ್ಬೇಡ.
ಸೂರ್ಯ ಏನಪ್ಪ ನೀನಿಲ್ಲಿ? ನಮಸ್ಕಾರ ಸರ್. ಸರ್ ಹಲ್ಕಟ್ಟು ಸರ್ ಇವನು ರೋಡಲ್ಲಿ ಪಾಪ ಯಾವುದೋ ಅಜ್ಜಿ ನಡ್ಕೊಂಡ್ ಬರ್ತಾ ಇದ್ರೆ ಕುತ್ಕೊಂಡು ಬಂದ್ಬಿಟ್ಟಿದ್ದಾನೆ ಸರ್. ಹಿಂದೆ ತಿರ್ಗೊಂಡು ನೋಡಿದ್ರೆ ಹಂಗೆ ಬಂದ್ಬಿಟ್ಟ. ಶೇರನೆಲ್ಲ ಕಿತ್ತಾಕ್ಬಿಡ್ತಾ ಇದೆ. ಅಷ್ಟು ನೀವು ಬಂದ್ಬಿಟ್ರಿ ಸರ್. ನೀವು ಅದು 5 ನಿಮಿಷ ಬಿಟ್ಬಿಡಿ ಸರ್. ಈ ನನ್ನ ಮಗನ ಸಣ್ಣ ಬುದ್ಧಿ ಕಲಿಸ್ತೆ ಮಗನ್ ಮಗನೇ ಸರ್. ಒಂದು ನಿಮಿಷ ಫೇಸ್ ಕೊಟ್ಟು ತೋರಿಸ್ತೀನಿ ಸಾರ್. ಇವ್ನು ನನಗೆ ಗೊತ್ತು ಸಾರ್. ದೊಡ್ಡ ವೇಸ್ಟ್ ಸರ್ ಇವನು. ಒಂದ್ಸರಿ ನನ್ನ ಕ್ಯಾಬ್ಗೆ ಇವ್ನು ಬಾಡಿಗೆ ಬಂದಿತ್ತು ಸಾರ್. ಅಲ್ಲಿ ಹಿಂಗಡೆ ಕೂತ್ಕೊಂಡು ಹೆಣ್ಮಕ್ಳನ್ನ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅವ್ನು ಮರ್ಯಾದೆ ತೆಗೆದಾಕ್ಬಿಡ್ತೀನಿ ಏನೇನೋ ಕೆಟ್ಟದಾಗ ಮಾತಾಡ್ತದ ಸರ್. ಇವ್ನು ಅಂತಿಂತ ಹಲ್ಕಟ್ಟವ ಸರ್. ದೊಡ್ಡ ಹಲ್ಕಟ್ಟ ನನ್ನ ಮಗ. ಇವನು ಕೋನ ಹೋಗ್ಬಿಟ್ಟಿದ್ದ ಅಂತ ವಿಷಯ ಬಂದಿತ್ತು. ಇವಾಗ ಎಚ್ಚರ ಆಗಿದೆ ಈ ಜಂತುಳಕ್ಕೆ. ಓಹೋ ಏನಪ್ಪ ನಿನ್ ಬ್ಯಾಕ್ಗ್ರೌಂಡು ಇಷ್ಟೊಂದು ದೊಡ್ಡದಾಗಿದೆ. ಬಾಪ ಸ್ವಲ್ಪ ಮಾತಾಡ್ಬೇಕು. ಬರಲೇ ಬರ್ರೆ. ಐ ಅಲ್ಲೇ ನಾನು ನೋಡ್ತಾರ. ಏನ್ ಸರ್ಪ್ರೈಸು ಅಂತ ಬಾಯ್ಬಿಟ್ಟು ಕೇಳೋ ಸಾಕು. ಅದು ಬಿಟ್ಟು ಗೆದ್ದೆ ಶಬ್ದ ಎಲ್ಲ ಯಾಕೋ ಮಾಡ್ತಾ ಇದೆಯಾ? ನಾನಲ್ವೋ ನೋಡು. ಅಪ್ಪ ಏನಪ್ಪ ಅದು ಸೌಂಡ್? ಯಾವ ಆತ್ಮಗಳು ನಮ್ಮ ಆತ್ಮಾವಲೋಕನ ಮಾಡ್ತಕ್ ಬಂದಿದ್ಯೋ ಏನೋ. ನನಗೆ ಅಂತ ಭಯ ಆಯ್ತೈತೆ. ಹಾಗೆಲ್ಲ ಏನು ಇರಲ್ಲ ಕಣ. ಸರಿ ನೋಡೋಣ ಅದೇನು ಅಂತ. ನಂಗೂ ಕುತೂಹಲ ಇದೆ. ಯಾರು ಸೇರ್ಕೊಂಡಿದಾರ ಒಳಗೆ? ಧಳಂ ಕುತಕ್ಕ ತೆಕ್ಕು ದದ್ದೆ ತಂಗಿಡ ತೆಗೆ 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 ತ ಜಂ ತಕ್ಕ ಜಂ ಜಂ ತ ತಕ್ಕಿಟ್ಟ ತ ದತ್ತ ಜಂ ಗಿಡ ತೆಗೆ ಜಂ ತ ತತ್ತಣಂ ತ ತತ್ತರಂ. ತಂ ತಕ್ಕಿಟ್ಟ ಧನ ತದ ತಂಗಿಡ ತೆಗೆ ತರಿಗಿಡ ತೆಗೆ ದಿಂ ತ ತರಿಗಿಡ ತೆಗೆ ದ ತ ಜಂ ದಿಂ ದಕ್ಕ ತಕಿಡ ಜಂ. ತೋಂ 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 ಬಾರಾ. ವಯಸಲಿ ಸುಳಿದಾಡಿ ಸೇರಿತೀಗ ನಿನ ಕೋರಿ. ಕೋರಿಕೆ ನೂರು ಮನದಲ್ಲಿ ನಲಿದಾಡಿ ತೇಲಿತೀಗ ನಿನ ಸೇರಿ. ಪ್ರಿಯತಮ ಪ್ರೀತಿಗೆ ಸ್ವಾಗತ ನಮ್ಮ ಪ್ರೀತಿಯೇ ಶಾಶ್ವತ. ಪ್ರಿಯತಮ ಪ್ರೀತಿಯೇ ಜೀವನ ಅದು ಸೌಖ್ಯಕ್ಕೆ ಕಾರಣ.